ನೋಡಿ ತುಂಬ ಸೂಪರಾಗಿ ಬಂತು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ನಮಸ್ಕಾರಗಳು. ನಾನು ಇವತ್ತು ಹಲಸಿನ ಹಣ್ಣಿದ್ದು ಕಲ್ತಪ್ಪ ಮಾಡುವಂತ ತುಂಬ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಅದಕ್ಕೆ ಮಾಡುವಂತ ಕಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಬೆಳ್ತಿಗೆ ಅಕ್ಕಿ ಮತ್ತು ತೆಂಗಿನ ತುರಿ ಮತ್ತು ಹಲಸಿನ ಹಣ್ಣು ಹಾಕಿ ರುಬ್ಬಿಕೊಳ್ಬೇಕು. ಅಕ್ಕಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದೇನೆ. ಅದಕ್ಕಿಂತ ಮೊದಲು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದನ್ನು ಸಂಜೆ ಹೊತ್ತಿಗೆ ಏನಾದರೂ ತಿಂಡಿ ಆಗಬೇಕಲ್ಲ. ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ದೆ. ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿಕೊಳ್ಳುವ. ಅದಕ್ಕೆ ಮೆಣಸು ಮತ್ತು ಕಾಳು ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಹಾಕಬೇಕು. ಮತ್ತು ಹಲಸಿನ ಹಣ್ಣನ್ನು ಅದಕ್ಕೆ ಮಿಕ್ಸಿಗೆ ಹಾಕಿಕೊಳ್ಳುವ. ಮತ್ತು ಉಪ್ಪು ಕೂಡ ಹಾಕುವ. ಮತ್ತು ಬೆಲ್ಲ, ನೀರು ಹಾಕಿ ರುಬ್ಬಿಕೊಳ್ಳುವುದು. ಸಿಹಿಗೆ ತಕ್ಕಷ್ಟು ಬೆಲ್ಲ ಕೂಡ ಹಾಕುವ. ಚೆನ್ನಾಗಿ ರುಬ್ಬಿ ಆಯಿತು. ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಈಗ ತೆಂಗಿನಕಾಯಿ ಆಗಬೇಕು. ತೆಂಗಿನಕಾಯಿಯನ್ನು ತುರಿದುಕೊಳ್ಳುವ. ಅದಕ್ಕೆ ಒಂದು ತೆಂಗಿನಕಾಯಿ ಬೇಕು. ತೆಂಗಿನಕಾಯಿ ತುರಿದುಕೊಳ್ಳುವ. ಈಗ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡುವ. ಗಟ್ಟಿ ಆಗಬೇಕು. ತುಂಬ ಗಟ್ಟಿ ಅಲ್ಲ, ತುಂಬ ತೆಳು ಕೂಡ ಅಲ್ಲ. ನೋಡಿ ಆಯಿತು. ಮಿಕ್ಸಿ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಗ್ಯಾಸ್ ಓಪನ್ ಮಾಡಿ ಬಾಣಲೆ ಇಡುವ. ಹೀಗೆ ಬಾಣಲೆ ಕಾಯಿತು ನೋಡಿ. ಎಣ್ಣೆ ಹಾಕ್ಕೊಳ್ಳುವ. ಇದಕ್ಕೆ ಹಲಸಿನ ಹಣ್ಣು ಹಾಕಲಿಲ್ಲ. ಹಲಸಿನ ಹಣ್ಣು ಹಾಕದ ಅಕ್ಕಿ ಮತ್ತು ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿ ಮಾಡಿ. ಹಲಸಿನ ಹಣ್ಣಿನ ಕಲ್ತಪ್ಪ. ಮೇಲಿಗೆ ತೆಂಗಿನ ತುರಿ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ ತುಂಬ ಸೂಪರಾಗಿ ಬಂತು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ತಿನ್ನುವಾಗ ಜೇನುತುಪ್ಪದೊಟ್ಟಿಗೆ ತಿನ್ನಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮಗೆ ಕೂಡ ಸಪೋರ್ಟ್ ಮಾಡು. ಎಲ್ಲರಿಗೂ ಥ್ಯಾಂಕ್ ಯು.